ಹಿಂದಿನ ಸಂಚಿಕೆಯಲ್ಲಿ ನಾವು ವೈದಿಕ ವಾಂಗ್ಮಯದ ಬಗ್ಗೆ ಅಂದರೆ ವೈದಿಕ ವ್ಯಾಕರಣದ ಬಗ್ಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹಿಂದಿನ ಸಂಚಿಕೆಯನ್ನು ಶುರು ಮಾಡಿದಂಥ ಮಂತ್ರದ ವಿಸ್ತಾರವಾದ ಭಾಗವನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಒಂದು ಕಡೆ ನಾವು ದಿನ ಬೆಳಗಾದರೆ ಎಷ್ಟೊಂದು ಟೋಪಿಗಳನ್ನು ಹಾಕ್ಸ್ಕೊಳ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಅಡ್ವರ್ಟೈಸ್ಮೆಂಟ್ ಅನ್ನೋದು ಎಷ್ಟು ಮೋಸ, ಎಷ್ಟು ಟೋಪಿ ಹಾಕ್ಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ. ಆ ವಿಚಾರ ಬಂದಾಗ ಅಲ್ಲೊಂದು ವಿಷಯ ಬರುತ್ತೆ, ಅದರ ಬಗ್ಗೆ ಹೇಳುವಾಗ ಅವರು ಹೇಳ್ತಾರೆ, ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಅಂದ ತಕ್ಷಣವೇ ಬರೀ ಈ ಪ್ರಾಡಕ್ಟ್ಸ್ಗಳ ಅಡ್ವರ್ಟೈಸ್ಮೆಂಟ್ ಅಂತ ತಿಳ್ಕೋಬಾರ್ದು. ಇವತ್ತಿನ ಕಾಲದಲ್ಲಿ ಅಂದರೆ ಈ ಆಡಂಬರ, ಬೂಟಾಟಿಕೆ, ಲಾಂಛನಗಳು, ಹೊರಗಿನ ವೇಷಭೂಷಣ ಬಗ್ಗೆನೇ ನಮಗೆ ನಂಬಿಕೆ ಹೆಚ್ಚು. ಆದರೆ ಈ ಥರ ಬೂಟಾಟಿಕೆ, ಆಡಂಬರ, ವೇಷಭೂಷಣಗಳು, ಲಾಂಛನಗಳು ವೇದದಲ್ಲಿ ಇಲ್ಲ. ನಮ್ಮ ಫಿಲ್ಮಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗೆಟಪ್ ಅಂತ ಹೇಳ್ತೀವಿ. ಒಂದು ಪರ್ಟಿಕ್ಯುಲರ್ ಗೆಟಪ್ಪಲ್ಲಿ ಇದ್ರೇ ಅವರ ಬಗ್ಗೆ ನಮಗೆ ನಂಬಿಕೆ. ಯಾವುದಾದ್ರೂ ಒಂದು ಆಧ್ಯಾತ್ಮದ ವಿಚಾರವನ್ನು, ವೇದಗಳನ್ನು ಅಥವಾ ಈ ಥರ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಬೇಕು ಅಂದರೆ ಇಂಥ ಒಂದು ಗೆಟಪ್ಪಲ್ಲಿದ್ದರೆ ಮಾತ್ರ ಆ ವ್ಯಕ್ತಿ ಇದನ್ನೆಲ್ಲ ಹೇಳೋದಕ್ಕೆ ಅರ್ಹ. ಇಲ್ಲ ಅಂದರೆ ಅವರಿಗೆ ಇದೆಲ್ಲ ಅರ್ಹತೆ ಇಲ್ಲ ಅನ್ನೋ ಥರ ನಾವಿವತ್ತು ಅಂದ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಜನರಿಗೆ ಅದೇ ನಂಬಿಕೆ ಇದೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಇವತ್ತು ಎಷ್ಟೊಂದು ಸೋಷಿಯಲ್ ಮೀಡಿಯಾಯಿಂದ ಹಿಡಿದು ಟಿ ವಿ ಚಾನಲ್ಸ್ ಎಲ್ಲ ಹಿಡಿದು ಎಲ್ಲ ಕಡೆಯೂ ನಾವು ಆ ಥರ ಒಂದು ಗೆಟಪ್ಪಲ್ಲಿ ಬಂದರೆ ಮಾತ್ರ ಅವರು ತುಂಬ ಅದ್ಭುತ ವ್ಯಕ್ತಿಗಳು, ಅವರಿಗೆ ಮಾತ್ರ ಈ ವೇದಗಳ ಬಗ್ಗೆ ಮಾತಾಡೋದಕ್ಕಾಗಲಿ ಆಧ್ಯಾತ್ಮದ ಬಗ್ಗೆ ವಿಚಾರಗಳನ್ನು ಹೇಳೋದಕ್ಕಾಗಲಿ ಹಕ್ಕಿದೆ ಅಂತ ಹೊರಗಡೆ ವೇಷಭೂಷಣಗಳು, ಲಾಂಛನಗಳನ್ನು ನೋಡೇ ನಾವು ಮಾರು ಹೋಗ್ಬಿಡ್ತೀವಿ, ಮೋಸನೂ ಹೋಗ್ಬಿಡ್ತೀವಿ. ಅಂದರೆ ಎಷ್ಟೋ ಥರದ ನಾಮಗಳು, ತಿಲಕ ಇಟ್ಕೊಂಡಿರಬೇಕು ಅಥವಾ ಎಲ್ಲ ಕಡೆ ಭಸ್ಮ ಬಳ್ಕೊಂಡಿರಬೇಕು, ಎಷ್ಟೋ ರುದ್ರಾಕ್ಷ ಮಾಲೆಗಳನ್ನು ಹಾಕ್ಕೊಂಡಿರಬೇಕು, ಕೈಗೆಲ್ಲ ರುದ್ರಾಕ್ಷ ಮಾಲೆಗಳನ್ನು ಹಾಕ್ಕೊಂಡಿರಬೇಕು, ಏನೋ ಒಂದು ಪರ್ಟಿಕ್ಯುಲರ್ ಗೆಟಪ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ ಥರ ಎಲ್ಲ ಇದ್ದರೆ ಮಾತ್ರ ಅದು ವೇದಗಳ ಬಗ್ಗೆ ಅವ್ರು ಹೇಳ್ತಾರೆ, ಅವರು ಆಧ್ಯಾತ್ಮಿಕವಾದ ಮನುಷ್ಯ, ಅವರು ಅದ್ಭುತವಾದ ವ್ಯಕ್ತಿ ಅಂತ ಅಂದ್ಕೊಳ್ತೀವಿ. ಅವ್ರು ಹೇಳೋ ವಿಚಾರಗಳೆಲ್ಲ ಅದ್ಭುತ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಾಗೆ ಯಾವುದೂ ಇಲ್ಲ. ಜ್ಞಾನ ಇರಬೇಕಾಗಿರೋದು, ಸತ್ಯ ಇರಬೇಕಾಗಿರೋದು ಒಳಗಡೆ ಹೊರತು, ಒಳಗಡೆ ಎಷ್ಟು ಆಳವಾಗಿ ಜ್ಞಾನ ಇದೆ, ಎಷ್ಟು ಸತ್ಯ ಇದೆ ಆ ಜ್ಞಾನದಲ್ಲಿ ಅನ್ನೋದು ನೋಡಬೇಕೇ ಹೊರತು ಅವರು ಏನು ಹಾಕ್ಕೊಂಡಿದ್ದಾರೆ, ಅವರ ವೇಷಭೂಷಣ ಏನು, ಅವರು ರುದ್ರಾಕ್ಷಿ ಹಾಕ್ಕೊಂಡಿದ್ದಾರಾ, ಮೈಯೆಲ್ಲ ಭಸ್ಮ ಬಳ್ಕೊಂಡಿದ್ದಾರಾ, ನಾಮಗಳನ್ನೆಲ್ಲ ಇಟ್ಕೊಂಡಿದ್ದಾರಾ, ಇದು ಯಾವುದೂ ಬೇಕಾಗಿಲ್ಲ. ಈ ಥರ ಬರೀ ವೇಷಭೂಷಣಗಳಲ್ಲೇ ಎಲ್ಲವನ್ನು ಜನರನ್ನು ನಂಬಿಸ್ಬಿಟ್ಟು ಒಳಗಡೆ ನೋಡಿದ್ರೆ ಏನೂ ಇರಲ್ಲ, ಯಾವುದೇ ಜ್ಞಾನ ಇರಲ್ಲ, ಆ ಜ್ಞಾನದಲ್ಲಿ ಸತ್ಯನೂ ಇರಲ್ಲ. ಈ ಥರನೇ ಜನರು ನಂಬಿಸಿ ಮೋಸ ಮಾಡೋ ಜನ ತುಂಬ ಜನ ಇದ್ದಾರೆ. ಆ ಥರ ಮೋಸ ಹೋಗಬೇಡಿ ಅನ್ನೋ ವಿಚಾರವಾಗಿ ಹೇಳುವಾಗ ಇದೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ವೇಷಭೂಷಣಗಳಿಗೆಲ್ಲ ಮಾರು ಹೋಗದೇನೆ, ಅದಕ್ಕೆ ನಾವು ಜಾಸ್ತಿ ಬೆಲೆ ಕೊಡದೇನೆ, ನಿಜವಾದ ಜ್ಞಾನ ನಮಗೆ ಎಲ್ಲಿ ಸಿಗುತ್ತೆ ಅದರ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಆ ಜ್ಞಾನದ ಜೊತೆಗೆ ಈ ವೇಷಭೂಷಣಗಳನ್ನು ಹಾಕೊಳ್ಳೋದು ನಮಗೆ ಇಷ್ಟ, ನಮಗೆ ಆಸಕ್ತಿ ಇದೆ ಅಂತ ಹಾಕೊಳ್ಳೋರು ಬೇರೆ, ಆದರೆ ಬರೀ ವೇಷಭೂಷಣದಿಂದನೇ ಜನರನ್ನು ನಂಬಿಸಿ ಮೋಸ ಮಾಡೋ ಜನ ಬೇರೆ ಇರ್ತಾರೆ. ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಿಜವಾದ ಈ ಜ್ಞಾನನ ಪಡೆದಿರೋರು ಫಸ್ಟ್ ಆಫ್ ಆಲ್ ವೇಷಭೂಷಣಗಳ ಕಡೆ ತಲೆನೇ ಕೊಡಲ್ಲ, ವೇಷಭೂಷಣಗಳ ಕಡೆ ಗಮನ ಹೋಗೋದೇ ಇಲ್ಲ. ಇದೆಲ್ಲ ಹಾಕೋಬೇಕು, ಹೀಗೆಲ್ಲ ಮಾಡಬೇಕು ಅನ್ನೋದು ಬರೋದೇ ಇಲ್ಲ. ಯಾಕಂದರೆ ಈ ವೇದಗಳನ್ನು ತುಂಬ ಅರಿದು ಕುಡಿದು ಈ ಜ್ಞಾನನ ನಮ್ಮದಾಗಿಸ್ಕೊಂಡ್ಬಿಟ್ಟಾಗ ಇದ್ಯಾವುದು ತಲೆಗೆ ಬರೋದೇ ಇಲ್ಲ, ಆ ಕಡೆ ಗಮನ ಹೋಗೋದೇ ಇಲ್ಲ. ಯಾಕೆಂದರೆ ಅದರಲ್ಲಿ ಇದ್ಯಾವುದು ಇಲ್ಲವೂ ಇಲ್ಲ. ಹಾಗಾಗಿ ಆ ಥರ ಹಾಕ್ಕೊಳ್ಳೋದೇ ಇಲ್ಲ. ಆದ್ರೂ ಕೆಲವರು ಆಸಕ್ತರಾಗಿ ಅದನ್ನು ಹಾಕ್ಕೊಂಡು ಈ ಜ್ಞಾನದ ಜೊತೆಗೆ ಅದನ್ನು ಹಾಕ್ಕೊಂಡ್ರೆ ನಮಗೆ ಇಷ್ಟ, ನಮಗೆ ಆಸಕ್ತಿ ಅಂತ ಹಾಕ್ಕೊಂಡ್ರೆ ತಪ್ಪಿಲ್ಲ. ಆದರೆ ಜನರನ್ನು ನಂಬಿಸ್ಬೇಕು ಅಂತಲೇ ಹಾಕ್ಕೊಂಡ್ರೆ ಅದು ತುಂಬಾ ದೊಡ್ಡ ತಪ್ಪು. ಅಂಥದನ್ನು ನಂಬದೆ ನಾವು ಯಾವುದು ಸರಿ, ಯಾವುದು ಕರೆಕ್ಟ್, ಯಾವುದು ಒಳ್ಳೆ ಜ್ಞಾನ, ಯಾವುದು ಸತ್ಯ ಜ್ಞಾನ ಅಂತ ತಿಳ್ಕೋಬೇಕಾದ ಅವಶ್ಯಕತೆ ಇರುತ್ತೆ. ನೀವೆಲ್ಲರೂ ಈ ಅದ್ಭುತವಾದ ಜ್ಞಾನವನ್ನು, ಈ ಅಪಾರ ಜ್ಞಾನವನ್ನು ಪಡೆದು ಅದನ್ನು ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ಈ ಮಂತ್ರದಲ್ಲಿ ನಮಗೆ 3 ಅಸ್ತಿತ್ವಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಸ್ತಿತ್ವ ಎಕ್ಸ್ಪ್ಲೇನ್ ಮಾಡಾಗಿದೆ, ಎಂಟಿಟಿ. 3 ಅಸ್ತಿತ್ವಗಳ ಬಗ್ಗೆ ಇಲ್ಲಿ ನಮಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹದ್ದು 3 ಅಸ್ತಿತ್ವ. ದ್ವಾ ಅಂತ ಹೇಳಿ 2 ಇದೆಯಲ್ಲ, ಸಮಸ್ಯೆಗಳಿಲ್ಲ, ಬರಲಿ, ತೊಂದರೆ ಇಲ್ಲ. ದ್ವಾ ಅನ್ನುವಂಥದ್ದು 2, ವೃಕ್ಷ ಅನ್ನುವಂಥದ್ದು 3. 2 ಮತ್ತು 1, 2+1 3.
ಮತ್ತು ಈ ದ್ವಾನ ಒಂದು ಕಡೆ, ಈ ವೃಕ್ಷ ಅನ್ನೋದನ್ನ ಒಂದು ಕಡೆ ಸೇರಿಸೋದಕ್ಕೆ ಏನು ಕಾರಣ ಅಂತಂದರೆ, ಇಲ್ಲಿ ಹೇಳ್ತಾ ಇರತಕ್ಕಂಥ ದ್ವಾ ಏನಿದೆ ಆ ಎರಡೂ ಕೂಡ ಚೇತನ. ವೃಕ್ಷ ಅನ್ನುವಂಥದ್ದೇನಿದೆ ಅದು ಜಡ. ಹಾಗೆ ಈ ಚೇತನವನ್ನು ಒಂದು ಗ್ರೂಪ್ ಮಾಡಿದ್ರು, ಅಚೇತನವನ್ನು ಇದ್ದಿದ್ದೇ ಒಂದು ಗ್ರೂಪ್ ಮಾಡೋ ಪ್ರಶ್ನೆ ಇಲ್ಲ. ತಗೊಂಡು ಒಟ್ಟಿಗೆ ಮೂರು. ದ್ವಾ ಅಂದ ತಕ್ಷಣ ಅಲ್ಲಿರುವಂಥದ್ದು ಎರಡು, ಆ ಎರಡು ಯಾವುದು ಚೇತನ, ಮತ್ತು ವೃಕ್ಷ ಅನ್ನುವಂಥದ್ದು ಮೂರನೇದು. ವೃಕ್ಷ ತಲೆ ಹೋಗಿ ನಮಗೇನು ಬಂತು? ನಮಗೆ ಮರ ಅಂತ ಬಂತು, ರೈಟ್? ರೂಢಿಯಲ್ಲಿ ನಮ್ಗೆ ಅರ್ಥ ಇದೆ. ಆದರೆ ಇಲ್ಲಿ ನಮಗೆ ವೃಕ್ಷ ಎನ್ನುವಾಗ ಯಾವುದು ಛೇದಿಸಲ್ಪಡುತ್ತದೋ ಅದು ವೃಕ್ಷ ಅಂತ ಮೂಲ ಅರ್ಥ ನಮಗೆ. ಯಾವ್ಯಾವುದನ್ನ ಮರ ಅಂತ ನಾವು ಕರಿತೀವಿ, ಆ ಮರ ಯಾವಾಗಲೋ ಒಂದ್ಸಲ ಛೇದಿಸಲ್ಪಡುತ್ತೆ, ಕತ್ತರಿಸಲ್ಪಡುತ್ತೆ. ಇವತ್ತಿಲ್ಲದಿರುವ ನಾಳೆ, ನಾಳೆ ಇಲ್ಲದಿರೋ ನಾಡಿದ್ದು. ರಸ್ತೆ ಅಗಲ ಮಾಡಿದ್ರೆ ಸಾವಿರಾರು ನೋಡ್ತಾ ಇದ್ದೀವಿ ಅದನ್ನು. ಅಂದರೆ ಯಾವುದು ಕತ್ತರಿಸಲ್ಪಡುತ್ತದೋ, ಯಾವುದು ನಾಶವಾಗುತ್ತದೋ ಎನ್ನುವ ಅರ್ಥದಲ್ಲಿ ವೃಕ್ಷ ಅಂತ ಹೇಳಿದ್ದಾರೆ. ಹಾಗಾದರೆ ಮರ ಅಂತ ಅಷ್ಟೇ ತಗೊಳ್ಳೋಣವಾ? ಇಲ್ಲ, ಮರವೂ ಆಗುತ್ತೆ. ಆದರೆ ವೃಕ್ಷ ಎನ್ನುವಾಗ ಮರ ಅಂತ ಅಷ್ಟೇ ತಗೊಳಕ್ ಬರೋದಿಲ್ಲ. ಈಗ ಅರ್ಥ ಆಗ್ತಿದೆ ನಾ ಹೇಳ್ತಾ ಇರೋದು, ಇದು ಬ್ಯಾಕ್ಗ್ರೌಂಡ್. ಇಲ್ಲಿ ಅವರು ವೃಕ್ಷ ಅಂತ ಹೇಳುವಾಗ ಈ ಜಡ ಜಗತ್ತೇನಿದೆ, ಅಂದರೆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಯಾವ ಜಗತ್ತಿದೆ ಅದಕ್ಕೆ ವೃಕ್ಷ ಅಂತ ಹೇಳಿ ಸೂಚನೆ ಕೊಡ್ತಾ ಇದ್ದಾರೆ. ಅಂದರೆ ಈ ಜಗತ್ತೇನಿದೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಜಗತ್ತು. ಇಲ್ಲಿ ಇಂದ್ರಿಯ ಅನ್ನೋ ವಿಚಾರ ಇಲ್ಲಿಲ್ಲ, ಈ ಮಂತ್ರದಲ್ಲಿಲ್ಲ. ಮತ್ತೆ ಹೇಗೆ ನೀವು ಹೇಳಿದ್ರಿ, ಈ ವಿಚಾರ ಹೇಳ್ತಕ್ಕಂಥ ಇನ್ನೂ 106 ಮಂತ್ರಗಳಿವೆ. ಅಂದರೆ ಇದೇ ವಿಷಯವನ್ನು ವಿವರಣೆ ಕೊಡ್ತಕ್ಕಂಥ 16 ಮಂತ್ರಗಳಿದೆಯಲ್ಲ, ಇದರಲ್ಲಿ ನಮಗೆ ಒಂದು ಭಾಗ ಸಿಕ್ಕುತ್ತೆ. ಇನ್ನೊಂದು ಮಂತ್ರ ನಾವು ತಗೊಂಡು ಅದರಲ್ಲಿ ಇನ್ನೊಂದು ಭಾಗ ಸಿಕ್ಕುತ್ತೆ. ಅದೆರಡನ್ನು ಒಟ್ಟಿಗೆ ನೋಡಿಕೊಂಡು ಪೂರ್ತಿ ಮಾಡ್ಕೋಬೇಕು ನಾವು. ಅಂದರೆ ಒಂದು ಮಂತ್ರದಲ್ಲಿ ಹೇಳಿರೋ ವಿಚಾರಕ್ಕೆ ಮತ್ತೊಂದು ಮಂತ್ರದಲ್ಲಿ ಹೇಳಿರ್ತಕ್ಕಂತಹ ವಿಚಾರ ಪೂರಕವಾಗಿದೆ, ಕಾಂಪ್ಲಿಮೆಂಟರಿ ಅಂತ ಕರೀತೀವಿ, ಕಾಂಪ್ಲಿಮೆಂಟರಿ ಆಗಿದೆ. ಹಾಗೆ ಒಂದಕ್ಕೊಂದಕ್ಕೆ ನಾವು ಹೊಂದಿಸ್ಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕಾದಿದೆ. ಇಂದ್ರಿಯಗಳಿಗೆ ಗೋಚರವಾಗಿರತಕ್ಕಂಥದ್ದು ಯಾವ್ಯಾವುದಿದೆ ಅವೆಲ್ಲವೂ ಕೂಡ ಪಂಚಭೂತಗಳಿಂದ ಆಗಿರತಕ್ಕಂಥದ್ದು, ಅವೆಲ್ಲವೂ ಕೂಡ ಜಡ. ಇದು ಕಾಣಿಸ್ತಾ ಇದೆ, ಹಾಗಾದ್ರೆ ಜಡ. ಇದು ಮುಟ್ಟದೆ ಸ್ಪರ್ಶಕ್ಕೆ ಸಿಗ್ತಾ ಇದೆ, ಇದು ಜಡ. ಕಿವಿಗೆ ಕೇಳಿಸ್ತಾ ಇದೆ, ಹಾಗಾದ್ರೆ ಈ ಶಬ್ದವು ಜಡ. ಇನ್ಯಾವುದೊಂದು ಆಕಾರ ರೂಪ ಕಾಣಿಸ್ತಾ ಇದೆ, ಜಡ. ನಾಲಿಗೆಗೆ ರುಚಿ ಸಿಕ್ತು, ಜಡ. ಡಿಫೈನ್ ಮಾಡ್ಕೊಂಡಿದ್ದಾರೆ ಹೀಗೆ ಒಂದೊಂದು ಕೂಡ. ಯಾವುದು ಇಂದ್ರಿಯಗಳ ಅನುಭವಕ್ಕೆ ಸಿಕ್ಕುತ್ತದೋ ಅವೆಲ್ಲವೂ ಕೂಡ ಜಡ. ಈ ಡೆಫಿನೇಷನ್ ನಮಗೆ ಕ್ಲಿಯರ್ ಆಗಿರಬೇಕು. ಯಾವುದೊಂದು ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಚೇತನ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಫ್ಯಾನ್ ಕಾಣಿಸ್ತಾ ಇದೆ ನಮಗೆ, ಹಾಗಾದ್ರೆ ಫ್ಯಾನ್ ಏನು? ಜಡ. ದೀಪ ಹಚ್ಚಿದ್ದಾರೆ, ಕಾಣುತ್ತೆ, ಹಾಗಾದ್ರೆ ದೀಪ ಏನು? ಜಡ. ವಿಜ್ಞಾನ ಇದು. ಜಡವನ್ನು ನಾವು ಡಿಫೈನ್ ಮಾಡ್ಕೋತಾ ಇರ್ತಕ್ಕಂಥದ್ದು ಹೀಗೆ. ಅದು ಯಾವುದು? ವೃಕ್ಷ. ಇನ್ನು ದ್ವಾ ಅಂತಕ್ಕಂಥದ್ದೇನು ಎರಡಿದೆ, ಅದೆರಡೂ ಕೂಡ ಚೇತನ. ಚೇತನ ಎನ್ನುವುದಕ್ಕೆ ಆಲೋಚನೆ ಇರುತ್ತೆ, ವಿಮರ್ಶೆ ಇರುತ್ತೆ, ಅರಿವು ಇರುತ್ತದೆ. ಅವೇರ್ನೆಸ್ ಅಂತ ಕರಿತೀವಿ, ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಅದಿದೆ ಅದಕ್ಕೆ. ಈ ಕಾನ್ಷಿಯಸ್ನೆಸ್ಸು ಅವೇರ್ನೆಸ್ಸು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಶಬ್ದಗಳಲ್ಲ. ಚೇತನ ಅನ್ನೋದೇ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಪದ. ಯಾಕೆಂದರೆ ಚೇತನ ಎನ್ನುವ ಶಬ್ದ ಬರೋದಕ್ಕೆ ಮೂಲ ಧಾತು ಚಿತಿ ಸಂಜ್ಞಾನೆ ಅಂತ. ಉತ್ತಮವಾದಂಥ ಜ್ಞಾನವು ಯಾವುದಕ್ಕೆ ಉಂಟಾಗುತ್ತದೋ ಅದು ಚೇತನ. ಈ ಚೇತನ ಎಲ್ಲಿದೆಯೋ ಅದನ್ನು ನಾವು ಈ ದ್ವಾ ಅನ್ನೋದ್ರಲ್ಲಿ ಸೇರಿಸ್ಕೋತೀವಿ. ಎರಡಿದೆ ಆ ಥರದ್ದು ಅಂತ. ಎರಡೂ ಚೇತನ ಆದರೆ ಅದರಲ್ಲಿರೋ ಡಿಫರೆನ್ಸ್ ಏನು? ಎಂಟಿಟಿ ಅನ್ನೋ ವಿಚಾರ ನಾನು ಹೇಳ್ತಾ ಇದ್ದೀನಿ. ಎಂಟಿಟಿ ಅಂದರೆ ಒಂದಕ್ಕಿಂತ ಇನ್ನೊಂದು ಪ್ರತ್ಯೇಕವಾಗಿಯೇ ಇದೆ, ಇದಕ್ಕೆ ಇದರದೇ ಆದಂತಹ ಗುಣಗಳಿವೆ, ಇದರದು ಅದಕ್ಕೆ ಸೇರಿ ಹೋಗೋದಿಲ್ಲ, ಅದರದು ಇದಕ್ಕೆ ಸೇರಿ ಹೋಗೋದಿಲ್ಲ, ಇದು ಅದಾಗಿ ಬದಲಾವಣೆ ಆಗೋದಿಲ್ಲ, ಅದು ಇದಾಗಿ ಬದಲಾವಣೆ ಇಲ್ಲ. ಅಸ್ತಿತ್ವದ ಡೆಫಿನೇಷನ್. ಎರಡೂ ಚೇತನವಾದರೂ ಕೂಡ ಒಂದು ಅಣುಚೇತನ, ಇನ್ನೊಂದು ವಿಶ್ವಚೇತನ. ಡಿಫರೆನ್ಸ್ ಇದೆ ಅಲ್ಲಿ. ಚೇತನವೇ, ಇದು ಚೇತನ ಅದು ಚೇತನ. ಒಂದು ಅಣುಚೇತನ, ಇನ್ನೊಂದು ಬಂದು ವಿಶ್ವಚೇತನ. ಮೂರನೇದು ಯಾವುದು? ಜಡ. ಯಾವುದು? ಇಂದ್ರಿಯ ಗೋಚರವಾಗ್ತಕ್ಕಂಥದ್ದು ಯಾವ್ಯಾವುದಿದೆ ಅವೆಲ್ಲ ಜಡ. ಹೀಗೆ ಹೇಳಿದ ತಕ್ಷಣ ಹಾಗಾದರೆ ಅಣುಚೇತನ ಮತ್ತು ಪರಮಚೇತನ ಅಂತಕ್ಕಂಥದ್ದು ಇಂದ್ರಿಯಗಳಿಗೆ ಗೋಚರವಾಗೋದಿಲ್ವೇ ಅಂದಾಗ ಆನ್ಸರ್ ನೀವೇ ಹೇಳಬಹುದು, ಆಗಲ್ಲ ಅಂತ. ಆಗಲ್ಲ, ಆದರೆ ಜಡ ಆಗ್ಬಿಡುತ್ತದು. ಡೆಫಿನೇಷನ್ ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಯಾವುದು ಇಂದ್ರಿಯಗಳಿಗೆ ಗೋಚರವಾಗುತ್ತದೋ ಅದು ಜಡ. ಆದ್ದರಿಂದ ನಾವು ಇದನ್ನು ಚೇತನ ಅಂತ ಕರೆದ್ರೆ ಅದು ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದು ಅಲ್ಲ.
ಅಣುಚೇತನವೂ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದಲ್ಲ, ವಿಶ್ವಚೇತನವೂ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದಲ್ಲ. ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ಅವರ್ ಸೆನ್ಸ್ ಆರ್ಗನ್ಸ್. ಯೋಚನೆ ಮಾಡಿ, ಇದೇನೋ ಮೋಕ್ಷ ಹಾಗೆ ಹೀಗೆ ಅಂತ ಕಥೆ ಹೇಳ್ತಕ್ಕಂಥದ್ದಲ್ಲ. ಇಟ್ಸ್ ಎ ಸೈನ್ಸ್, ಡೌನ್ ಟು ಅರ್ತ್ ಸೈನ್ಸ್. ಇದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಇದನ್ನು ಗುರುತಿಸ್ಕೋಬೇಕು ನಾವು. ಈ ಒಂದು ವಿಚಾರ ನಮ್ಗೆ ಅರ್ಥ ಆದರೆ ಇಷ್ಟೇ, ಮಿಕ್ಕಿದೆಲ್ಲ ಬಿಟ್ಬಿಡಿ, ಮಂತ್ರ ಏನೂ ಹೇಳೇ ಇಲ್ಲ ಅಂತ ಇಟ್ಕೊಳ್ಳಿ. ಇಷ್ಟೇ ನಮಗೆ ಸರಿಯಾಗಿ ಅರ್ಥ ಆದರೂ ಕೂಡ ಚೇತನವನ್ನ ಚೇತನ ಅಂತ, ಜಡವನ್ನ ಜಡ ಅಂತ ಗುರುತಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬರುತ್ತೆ. ಚೇತನವನ್ನ ಜಡ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ, ಜಡವನ್ನ ಚೇತನ ಅಂತ ಮಿಸ್ಟೇಕ್ ಮಾಡ್ಕೊಳ್ಳೋದಿಲ್ಲ. ಯಾಕೆ? ಲಕ್ಷಣ ನೋಡ್ಬಿಡ್ತೀವಿ ಅಲ್ಲಿ. ಇಂದ್ರಿಯಕ್ಕೆ ಗೋಚರವಾಯ್ತಪ್ಪ, ದೆನ್ ಇಟ್ ಇಸ್ ಜಡ, ಸಿಂಪಲ್. ಇದು ಇಂದ್ರಿಯಕ್ಕೆ ಕಾಣಿಸ್ತಾ ಇಲ್ಲಪ್ಪ, ಇನ್ಯಾವುದರದೋ ಮೂಲಕ ಅದರ ಅನುಭವ ನಮ್ಗಾಗ್ತಾ ಇದೆ, ಅದು ನಮಗೆ ಕಾಣಿಸ್ತಾ ಇಲ್ಲ, ಹಾಗಾದ್ರೆ ಅದು ಚೇತನ. ನಮಗೆಲ್ಲರಿಗೂ ಕಾಣಿಸ್ತಾ ಇರ್ತಕ್ಕಂಥ ಈ ಶರೀರ, ಇಂದ್ರಿಯಗಳು ಏನೋ ಒಂದು ಆಕಾರ ಕಾಣಿಸ್ತಾ ಇದೆ, ಹಾಗಾದ್ರೆ ಈ ಶರೀರ ಎಲ್ಲ ಏನು? ಜಡ, ಸಿಂಪಲ್. ಈ ಜಡವಾದಂಥ ಶರೀರ ಆದರೆ ಅದಕ್ಕೆ ಅರಿವಿರಲ್ವಲ್ಲ. ಈಗ ನಮಗೆ ಅರಿವಿದೆಯಲ್ಲ ಅಂತಂದ್ರೆ ಆ ಅರಿವಿನ ಭಾಗ ಏನಿದೆ ಅದು ಜಡ ಅಲ್ಲ, ಅದ್ಯಾವುದು? ಚೇತನ. ಹಾಗಾದ್ರೆ ಎಲ್ಲೆಲ್ಲಿ ನಾವು ಈ ಜಡ ಶರೀರ ಮತ್ತು ಅದರೊಳಗೆ ಅರಿವನ್ನು ಕಾಣ್ತಾ ಇದ್ದೀವಿ, ಅಲ್ಲಿ ಎರಡು ಸೇರ್ಕೊಂಡಿದೆ, ಒಂದು ಜಡ ಶರೀರ, ಅದರೊಳಗೆ ಒಂದು ಚೇತನ ಶಕ್ತಿ. ಹೇಳಿ. ಇಂದ್ರಿಯ ಗೋಚರ ಅಂತ ನಾ ಹೇಳಿದೆ. ಇಂದ್ರಿಯ ಅನ್ನೋವಾಗ ಕಣ್ಣೊಂದೇ ಅಲ್ವಲ್ಲ. ಗಾಳಿ ಬೀಸೋದು ನಮ್ಮ ಸ್ಪರ್ಶಕ್ಕೆ ಗೊತ್ತಾಗ್ತಲ್ವಾ? ಗಾಳಿ ಬೀಸೋದು ಸ್ಪರ್ಶಕ್ಕೆ ಗೊತ್ತಾಗ್ತಲ್ಲ, ಹಾಗಾದ್ರೆ ಅದು ಇಂದ್ರಿಯಕ್ಕೆ ಗೊತ್ತಾಯ್ತು ಅಂತ ಅರ್ಥ. ಇಂದ್ರಿಯ ಅಂತಾರೆ ಕಣ್ಣು ಮಾತ್ರ ಅಲ್ಲ. ಗಾಳಿ ಹೋಗುವಾಗ ಸುಯ್ ಅಂತ ಏನೋ ಒಂದು ಶಬ್ದ ಕೇಳಿಸುತ್ತಲ್ವಾ, ಹಾಗಾದ್ರೆ ಗಾಳಿ ಜಡ. ಅಂದ್ರೆ ಇಂದ್ರಿಯ ಗೋಚರ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಾನು. ಹಾಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಗೆ ಯಾವ್ಯಾವುದು ಸಿಕ್ಕುತ್ತೋ ಅದೆಲ್ಲವೂ ಕೂಡ ಜಡ. ಯಾವುದು ಇವಕ್ಕೆ ಸಿಕ್ಕಲ್ಲ ಅದು ಚೇತನ. ಹಾಗೆ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ, ನನ್ನನ್ನೇ ನಾನು ನೋಡಿಕೊಂಡಾಗ, ನಾನು ಎರಡರ ಮಿಶ್ರಣ. ಒಂದು ಯಾವುದು? ಜಡ, ಇನ್ನೊಂದು ಚೇತನ. ಜಡ ಯಾವುದು? ಅದೇ ಕಾಣಿಸುತ್ತಲ್ಲ ನನಗೂ ನಿಮ್ಗೆಲ್ಲರಿಗೂ ಕೂಡ. ಈ ಶರೀರ, ಇಂದ್ರಿಯಗಳು ಇವೆಲ್ಲವೂ ಕೂಡ ಜಡವೇ. ಬುರುಡೆ ಹೊಡೆದ್ರೆ ಮನಸ್ಸು ಕೂಡ ಕಾಣುತ್ತೆ. ಅಂದ್ರೆ ನಾವು ಮನಸ್ಸು ಅನ್ನುವಾಗ ಬ್ರೈನ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದೇವೆ. ಹೃದಯ ಅನ್ನೋದೇ, ಹೃದಯ ಕಾಣಿಸಲ್ವಲ್ಲ ಸರ್, ಹಾಗಾದ್ರೆ ಹೃದಯ ಚೇತನಾನ ಅಂತ ಕೇಳಿದ್ರೆ ಅದು ಒಂದು ಚೌಕಟ್ಟೊಳಗೆ, ಒಂದು ಪೊರೆಯ ಒಳಗೆ, ಒಂದು ಚೀಲೊಳಗೆ ರಕ್ಷಿತವಾಗಿದೆ. ಓಪನ್ ಮಾಡಿದ್ರೆ ಕಾಣುತ್ತೆ. ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಶಕ್ತಿ ಎನ್ನುವಂಥದ್ದನ್ನು ನೀವು ಎನರ್ಜಿ ಅನ್ನೋದಕ್ಕೆ ಈಕ್ವಲ್ ಮಾಡಿ. ಚೇತನ ಅನ್ನುವಂಥದ್ದು ಅವೇರ್ನೆಸ್ ಮತ್ತು ಕಾನ್ಷಿಯನ್ಸ್ ಅನ್ನೋದಕ್ಕೆ ಅರ್ಥ ಮಾಡ್ಬೇಕು ನಾವು. ಅಂದ್ರೆ ಚೇತನ ಎನ್ನುವುದಕ್ಕೆ ಅರಿವಿರುತ್ತೆ, ಶಕ್ತಿ ಎನ್ನುವುದಕ್ಕೆ ಅರಿವಿರಲ್ಲ. ಆದರೆ ಅದು ಶಕ್ತಿ ಹೌದು, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಶಕ್ತಿ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀವಿ ವಿಜ್ಞಾನದಲ್ಲಿ? ಕೆಪಾಸಿಟಿ ಟು ಡೂ ವರ್ಕ್ ಅಂತ ಕರಿತೀವಿ ಎನರ್ಜಿಯನ್ನು ನಾವು. ಹಾಗಾಗಿ ಅದು ಶಕ್ತಿ ಹೌದು, ಅದು ಕೆಲಸವನ್ನು ಮಾಡಬಲ್ಲದು. ಆದರೆ ಕೆಲಸವನ್ನು ಮಾಡುವಾಗ ಅರಿವಿನಿಂದ ಮಾಡುತ್ತೋ ಅರಿವಿಲ್ಲದೆ ಮಾಡುತ್ತೋ ಪ್ರಶ್ನೆ ಇದು. ಅರಿವಿಲ್ಲದೆ ಮಾಡ್ತು ಅಂತಾದರೆ ಅದು ಎನರ್ಜಿ, ಫಿಸಿಕಲ್ ಲೆವೆಲಲ್ಲಿ ಬಂದ್ಬಿಡುತ್ತೆ. ಅದು ಅರಿವಿನಿಂದ ಮಾಡ್ತು ಅನ್ನೋದಾದರೆ ಅದು ಬಂದು ಚೇತನ. ಆ ಅರಿವು ಅನ್ನೋದು ದಟ್ ಮೇಕ್ಸ್ ಆಲ್ ದ ಡಿಫರೆನ್ಸ್. ಹಾಗಾಗಿ ನಾವು ಒಂದು ಇಂದ್ರಿಯಕ್ಕೆ ಗೋಚರವಾಗ್ತಕ್ಕಂಥ ವಸ್ತುವನ್ನು ಕಂಡಾಗ ನಮ್ಮ ಮನಸ್ಸೇ ಸ್ಪಷ್ಟವಾಗಿರಲಿ, ಇದು ಜಡ. ಯಾವುದೇ ಆಗಿರಬಹುದು, ಯಾರೇ ಬಂದು ಇಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಚೇತನ ಶಕ್ತಿ, ಇದು ನಿಮಗೆ ಏನೇನೇನೋ ಮಾಡಿಬಿಡುತ್ತೆ ಅಂತ ಹೇಳಿದ್ರೂ ಕೂಡ ವೈಜ್ಞಾನಿಕ ಮನೋಭಾವ, ವೈದಿಕ ವಿಜ್ಞಾನ ಅರ್ಥ ಮಾಡ್ಕೊಂಡಿರೋ, ಸ್ವಾಮಿ ಅದು ನಮ್ಮ ಇಂದ್ರಿಯಕ್ಕೆ ಗೋಚರ ಆಗ್ತಾ ಇದೆ, ಅದು ಜಡ, ನಮಸ್ಕಾರ, ಹೀಗೆ ಹೇಳಬೇಕು ನಾವು. ದಿಸ್ ಇಸ್ ರಿಯಾಲಿಟಿ. ನಾವು ಜಡವಾಗಿರುವುದನ್ನ ಚೇತನ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ, ಚೇತನ ಎನ್ನುವುದನ್ನು ಜಡ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಯೋಗ ದರ್ಶನದಲ್ಲಿ ಪತಂಜಲಿ ಇದನ್ನು ಹೇಳ್ತಾರೆ. ವೇದಗಳಲ್ಲಿ ಏನು ವಿಚಾರ ಹೇಳಿದೆ ಇದರ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ, ಕ್ಲೇಶ ಅಂತ ಕರೀತಾರೆ. ಈ ಕ್ಲೇಶಗಳು, ತೊಂದರೆಗಳು ಬರೋದಕ್ಕೆ ಏನು ಕಾರಣ ಅಂತ ಅವ್ರು ಹೇಳುವಾಗ, ಯಾರು ಅನಿತ್ಯವನ್ನು ನಿತ್ಯವೆಂದು, ಯಾರು ಸುಖವನ್ನು ದುಃಖವೆಂದು, ಯಾರು ಆತ್ಮನನ್ನು ಅನಾತ್ಮನೆಂದು ತಿಳಿಯುತ್ತಾರೋ ಅವರೆಲ್ಲ ಪ್ರಾಬ್ಲಮ್ಗೆ ಸಿಗಾಕೋತಾರೆ. ಫ್ಯಾಂಟಾಸ್ಟಿಕ್ ಸ್ಟೇಟ್ಮೆಂಟ್. ಎಷ್ಟು ಉದ್ದ ಇದೆ ಅದು.
ಆತ್ಮನನ್ನು ಅನಾತ್ಮ. ಇಲ್ಲಿ ಆತ್ಮ ಅನಾತ್ಮ ಅಂತ ಹೇಳುವಾಗ ಈ ಜಡ ಚೇತನದ ವಿಚಾರವೇ ನಾನು ಹೇಳ್ತಾ ಇರೋದು. ಯಾವುದು ಆತ್ಮವೋ ಅದು ಚೇತನ, ಯಾವುದು ಅನಾತ್ಮವೋ ಅದು ಜಡ. ಅನಾತ್ಮನನ್ನು ಆತ್ಮನೆಂದು ಅಥವಾ ಆತ್ಮನನ್ನು ಅನಾತ್ಮನೆಂದು ಹೇಗೆ ತಿಳಿದರೂ ಕೂಡ ಪ್ಲೀಸ್ ಯು ಆರ್ ಇನ್ ಟು ಟ್ರಬಲ್. ಬಹಳ ಸ್ಪಷ್ಟವಾಗಿದೆ. ಎಲ್ಲೆಲ್ಲಿ ನಮಗೆ ಸಮಸ್ಯೆಗಳು ಬಂದಿದೆ ಪರೀಕ್ಷೆ ಮಾಡಿ ನೋಡ್ಬೋದು, ನಂಬೇಕಾದ ಅವಶ್ಯಕತೆ ಇಲ್ಲ. ಇಟ್ಸ್ ಅ ಸೈನ್ಸ್. ಎಲ್ಲೆಲ್ಲಿ ನಮಗೆ ಸಮಸ್ಯೆಗಳು ಬಂದಿದೆ ಕೂತ್ಕೊಳ್ಳಿ, ಸಮಸ್ಯೆನ ಅನಲೈಸ್ ಮಾಡೋಣ. ಆ ಸಮಸ್ಯೆನ ಅನಲೈಸ್ ಮಾಡ್ತಾ 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 ಒಂದು ಸ್ಟೇಜಲ್ಲಿ ಸುಖವನ್ನು ದುಃಖ ಅಂತಲೋ ದುಃಖವನ್ನು ಸುಖ ಅಂತಲೋ, ಅನಾತ್ಮನನ್ನ ಆತ್ಮ ಅಂತಲೋ ಆತ್ಮನನ್ನ ಅನಾತ್ಮ ಅಂತಲೋ ನಾವು ಮಿಸ್ಟೇಕ್ ಮಾಡ್ಕೊಂಡಿರೋ ಪಾಯಿಂಟು ಸಿಕ್ಕೇ ಸಿಕ್ಕುತ್ತೆ 100%. ಅಂದರೆ ಇವರೆಲ್ಲ ವಿಚಾರ ಹೇಳಿರ್ತಕ್ಕಂಥದ್ದು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳಿರೋದಲ್ಲ. ಇಟ್ಸ್ ಎ ಡಿಸ್ಕವರಿ. ಇಟ್ಸ್ ಎ ಡಿಸ್ಕವರಿ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್, ಲ್ಯಾಕ್ಸ್ ಆಫ್ ಇಯರ್ಸ್. 20 ದಿವಸದಲ್ಲಿ ನಾವೆಲ್ಲ ರಿಸರ್ಚ್ ಮಾಡಿಬಿಟ್ಟು ಈ ಸೋಪನ್ನು ಹಚ್ಚಿದ್ರೆ ನಿಮ್ಮೆಲ್ಲ ಚರ್ಮ ರೋಗ ಹೋಗುತ್ತೆ ಅಂತ ಡಿಕ್ಲೇರ್ ಕೊಡೋದಲ್ಲ. ನೋಡಿ ಬೇಕಿದ್ರೆ ನಾವು ಇದನ್ನ 465 ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೇವೆ. ಏನ್ರಿ, ಲಕ್ಷಾಂತರ ಜನ ಇರೋ ಸೊಸೈಟಿ ಒಳಗೆ 465 ಜನರ ಮೇಲೆ ಮಾಡಿರೋ ಪ್ರಯೋಗ ವ್ಯಾಲಿಡ್ ಆಗುತ್ತೇನ್ರಿ? ಅದು ಎಷ್ಟು ಬುದ್ಧಿವಂತಿಗೆ ಮಾಡ್ತಾರೆ ಗೊತ್ತಾ? ಇದು ದೃಢೀಕರಿಸಲ್ಪಟ್ಟಿದೆ ಸ್ಟಾರ್. ಆ ಸ್ಟಾರ್ಗೆ ಅಲ್ಲಿ ಏನಿದೆ ಅಂತ ನಾವು ಹುಡುಕಿ ನೋಡಿ ಮಾಡಿದ್ರೆ ಕಣ್ಣಿಗೆ ಕಾಣೋದೇ ಇಲ್ಲ ನಮಗೆ. ಅಲ್ಲಿ ಬರೆದಿರ್ತಾನೆ ಏನು, 465 ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೇವೆ ಅಂತ. ನಾನು ಹೇಳ್ತೇವೆ ಸುಳ್ಳಾದರೆ ಹೇಳಿ ನೀವು. ಎಸ್ ಆದರೆ ಎಸ್ ಅನ್ನಿ, ನೋ ಆದರೆ ನೋ ಅನ್ನಿ, ಅಲ್ಲಿ ಮುಲಾಜೆ ಇಲ್ಲ. ಈ ಥರದ ಪ್ರಯೋಗ ಅಲ್ರಿ ಇದು. ಈ ಥರ ಪ್ರಯೋಗ ಅಲ್ಲ. ಲಕ್ಷಾಂತರ ವರ್ಷಗಳಿಂದ ಲಕ್ಷಾಂತರ ಜನರ ಜೀವನಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆ ವಿಚಾರಗಳನ್ನು ವಿಮರ್ಶೆ ಮಾಡಿ ತೆಗೆದಿರ್ತಕ್ಕಂಥ ಸತ್ಯ. ನಮಗೆ ಈ ಸತ್ಯ ಬೇಕಾಗಿಲ್ಲ, ಅಡ್ವರ್ಟೈಸ್ಮೆಂಟೇ ನಮಗೆ ಮುಖ್ಯ. ನೆಕ್ಸ್ಟ್ ಹೋದಾಗ ಆ ಸೋಪ್ ಕೊಡಿ ಸರ್ ಅಂತೀವಿ. ಇದಕ್ಕಿಂತ ದುರಂತ ಬೇಕಾ ನಮ್ಮ ಜೀವನದಲ್ಲಿ? ಲಕ್ಷಾಂತರ ವರ್ಷದಿಂದ ವಿಮರ್ಶೆ ಮಾಡಿ ಹೇಳಿರ್ತಕ್ಕಂಥ ಸತ್ಯ ನಮಗೆ ಬೇಕಿಲ್ಲ. ಯಾವನ ವ್ಯಾಪಾರಿ ಬುದ್ಧಿಯನ್ನು ಮೋಸ ಮಾಡಕ್ಕೆ ಹಾಕಿರೋ ಒಂದು ವಿಚಾರ ನಮಗೆ ಬೇಕು. ನಮಗೆ ಇವತ್ತು ಜಾಹೀರಾತಿನ ಒಂದು ಪ್ರಪಂಚ ಅಂತ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಬರೀ ಸುಳ್ಳು, ಬರೀ ಮೋಸ. ಈ ವಸ್ತುವಿನಲ್ಲಿ ಯೋಗ್ಯತೆ ಇದೆ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕೇನ್ರಿ ನಾವು? ಸೂರ್ಯ ತನ್ನ ಬೆಳಕು ಶಾಖಕ್ಕೆ ಯಾವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ? ಯೋಚನೆ ಮಾಡಿ. ಅವಶ್ಯಕತೆ ಇಲ್ಲ. ನೀವು ಅಡ್ವರ್ಟೈಸ್ಮೆಂಟ್ ಏನು ಕೊಡಿ ಬಿಡಿ, ಸೂರ್ಯನ ಶಾಖ ಬೆಳಕು ನಮ್ಗೆ ಇದ್ದೇ ಇದೆ, ಅದರಿಂದ ಆಗೋ ಉಪಯೋಗ ಇದ್ದೇ ಇದೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಯಾಕೆ? ಅಡ್ವರ್ಟೈಸ್ಮೆಂಟ್ ಬಂತು ಅಂತಂದ್ರೆ ಹುಷಾರಾಗಿರಿ, ಅಲ್ಲಿ ಏನೋ ಟೋಪಿ ಇದೆ ಅಂತ. ಯಾಕೆಂದ್ರೆ ಟೋಪಿ ಇದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ. ಇಷ್ಟರ್ಥ ಆಗಲ್ಲ ನಮಗೆ. ಆದರೆ ಇವತ್ತು ನಮ್ಮ ಜೀವನದಲ್ಲಿ ಇದೇ ಟೋಪಿ ದಿನ ಬೆಳಗಾದರೆ ಹಾಕಿಸ್ಕೋತಾನೇ ಇರ್ತೀವಿ. ಇನ್ಮುಂದೆ ಬೇಡ, ಇನ್ಮುಂದೆ ಬೇಡ. ನೋಡಿ, ಆ ವೈದಿಕ ಚಿಂತನೆಯನ್ನು ನಾವು ಮಾಡ್ತಾ ಹೋದಾಗ ನಮಗೆ ಆ ಆತ್ಮ ಅನಾತ್ಮ, ನಿತ್ಯ ಅನಿತ್ಯ, ಸುಖ ದುಃಖ, ಜಡ ಚೇತನ, ಇವುಗಳ ಕ್ಲಾರಿಟಿ ನಮಗೆ ಸಿಕ್ಕಾಗ ಎಲ್ಲ ಮೋಸಗಳು ಅರ್ಥ ಆಗ್ಬಿಡುತ್ತೆ ನಮಗೆ. ಇನ್ನು ನಮ್ಗೆ ಯಾರೂ ಟೋಪಿ ಹಾಕೋಕ್ಕಾಗಲ್ಲ. ಸ್ವಾಮಿ ನಿಮ್ಮ ಅಡ್ವರ್ಟೈಸ್ಮೆಂಟ್ 1000 ಇರಲಿ, ನಾವೊಂದ್ಸಲ ಪ್ರಯೋಗ ಮಾಡಿ ನೋಡ್ತೀವಿ, ನಮ್ಗೆ ಅನುಕೂಲ ಆದರೆ ತೊಗೋತೀವಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನಮಗೆ ಬೇಡ. ನಿಮ್ಮ ಅಡ್ವರ್ಟೈಸ್ಮೆಂಟ್ ನೀವು ಹಾಕಿರ್ತಕ್ಕಂಥ ಗುಣಗಳೆಲ್ಲ ಇದೇ ಅಂತ ನಾವೇನು ಸ್ವೀಕಾರ ಮಾಡಬೇಕಾದಿಲ್ಲ. ನಾವು ಸ್ವತಃ ಪರೀಕ್ಷೆ ಮಾಡ್ತೀವಿ. ಎಸ್ ಆದರೆ ಎಸ್, ನೋ ಆದರೆ ನೋ. ಈ ಸ್ಟೈಲ್ಗೆ ನಾವು ಬದಲಾವಣೆ ಆಗ್ತೀವಿ. ಇದು ಜೀವನದಲ್ಲಿ ನಮಗೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಎಲ್ಲಿ? ಸಮಸ್ಯೆ ಬಂದ್ಮೇಲಲ್ಲ, ಸಮಸ್ಯೆ ಮೂಲದಲ್ಲೇ ಪರಿಹರಿಸುತ್ತೆ. ಸಹಾಯ ಮಾಡಿದ್ದು ಯಾವುದು? ವೈದಿಕ ಚಿಂತನೆ. ಈ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಂಗ್ಸ್. ಜಡ ಎನ್ನುವುದು ಇಂದ್ರಿಯಗಳಿಗೆ ಗೋಚರ. ಯಾವುದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ ಅದು ಚೇತನ. ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಆ ಚೇತನದಲ್ಲಿ 2 ತರಹ. ಒಂದು ಅಣುಚೇತನ, ಇನ್ನೊಂದು ವಿಶ್ವಚೇತನ. 2 ಚೇತನವೇ. ಆದರೆ ಒಂದು ಅಣುಚೇತನ, ಅಣು ಅಂದರೆ ಗೊತ್ತಲ್ಲ, ಸಣ್ಣ ಪ್ರಮಾಣದ ಚೇತನ. ಇನ್ನೊಂದು ವಿಶ್ವಚೇತನ, ಅಗಾಧವಾಗಿರ್ತಕ್ಕಂಥ ಚೇತನ. 3ನೇದು ಜಡ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ದ್ವಾಸುಪರ್ಣ ಸಯೂಜ ಸಖಾಯ. ಸಯೂಜ ಅಂದರೆ ಒಟ್ಟಿಗೆ ಇರ್ತಕ್ಕಂಥದ್ದು ಅಂತ. ಈ ಎಂಟಿಟೀಸ್ನ ಏನು ಹೇಳಿದೆ? ಯಾವ್ಯಾವುದು? 2 ಚೇತನ ಅಂದರೆ ಅಣುಚೇತನ, ವಿಶ್ವಚೇತನ ಮತ್ತು ಜಡ. ಈ 3 ಏನಿದೆ, ಈ 3 ಕೂಡ ಸಯುಜ. ದೇ ಆರ್ ಆಲ್ವೇಸ್ ಟುಗೆದರ್. ಒಂದು ಬಿಟ್ಟು ಒಂದು ಇಲ್ಲ. ಇಟ್ ಈಸ್ ಎ ಪರ್ಮನೆಂಟ್ ರಿಲೇಶನ್ಶಿಪ್. ಪರ್ಮನೆಂಟ್. ಈ ಜನ್ಮಕ್ಕೆ ಮಾತ್ರ ಅಲ್ಲ,
ಜನ್ಮ ಜನ್ಮಾಂತರಿಗೂ ಇರತಕ್ಕಂಥ ಒಂದು ಸಂಬಂಧ ಇದು. ಇವೆಲ್ಲ ಒಟ್ಟಿಗೆ ಇರತಕ್ಕಂಥದ್ದು. ಅಂದರೆ ಆಲ್ ದಿ 3 ಎಂಟಿಟೀಸ್ ಎಕ್ಸಿಸ್ಟ್ ಅಟ್ ದಿ ಸೇಮ್ ಟೈಮ್, ಎಕ್ಸಿಸ್ಟ್ ಟುಗೆದರ್. ಅದರ ಅರ್ಥ ಅದಕ್ಕೆ ಯಾವುದು ಸಂಯುಜ ಅಂತಂದರೆ. ಇವತ್ತು 2 ಇದೆ ಸರ್, ನಾಳೆ 3ನೇದು ಬರುತ್ತೆ, ಹಂಗಲ್ಲ. ಹಿಂದೆ ಒಂದಿತ್ತು, ಆಮೇಲೆ ಇನ್ನೊಂದು ಸೇರ್ಕೊಂತು, ಆಮೇಲೆ ಇನ್ನೊಂದು ಬಂತು, ಹಾಗಿಲ್ಲ. ಹಾಗೆ ಬಂದರೆ ಎಂಟಿಟಿಗೆ ವ್ಯತ್ಯಾಸ ಆಗುತ್ತೆ. ಎಂಟಿಟಿ ನಾವೇನು ಹೇಳಿದ್ದು, ವಿಚ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇವತ್ತಿದ್ದು ನಾಳೆ ಹೋಗುತ್ತೆ ಅಂದರೆ ಅದು ಅಸ್ತಿತ್ವ ಅಲ್ಲ, ರೂಪಾಂತರ. ಅಥವಾ ಹಿಂದೆ ಇರಲಿಲ್ಲ ಈಗ ಬಂತು ಅಂತಂದರೆ ಅದು ಅಸ್ತಿತ್ವ ಅಲ್ಲ. ಆದರೆ ಈ 3 ಕೂಡ ಅಸ್ತಿತ್ವಗಳು, ಹಾಗಾಗಿ ಯಾವತ್ತಿಗೂ ಇರುತ್ತವೆ. ಆಗುವಂತಹದ್ದು ಅಂದ್ರೆ ಏನು ಬರ್ತಾ ಇದೆ ನಿಮ್ಮ ತಲೆ ಒಳಗೆ? ಬದಲಾವಣೆ ಆಯಿತು ಅಂತ. ನಾ ಅಷ್ಟೊತ್ತಿಂದ ಹೇಳ್ತೀನಿ, ಇವು ಬದಲಾವಣೆ ಆಗುವುದಲ್ಲ, ಅವವು ಹಾಗೆ ಇರುವಂಥವು. ಅಂದರೆ ಮೊದಲು 2 ಇತ್ತು, ಒಂದಿತ್ತು, ಆಮೇಲೆ ಯಾಕೆ 2 ಆಯಿತು ಅಂತ. ಮೊದಲು 1 ಇರಲೇ ಇಲ್ಲಲ್ಲ, ಮೊದಲು 2 ಇವೆ ಅವು. ಇದಕ್ಕೆ ನಾವು ಒಂದು ಟೆಕ್ನಿಕಲ್ ಟರ್ಮ್ ಬಳಸ್ತೀವಿ. ಇದಕ್ಕೆ ಗೊತ್ತಿದೆ, ಹೊಸದೇನಲ್ಲ ನಿಮಗೆ. ಅನಾದಿ ಅನಂತ. ಈ 3 ಅಸ್ತಿತ್ವಗಳೇನಿದೆ, ಈ 3 ಅಸ್ತಿತ್ವಗಳು ಕೂಡ ಅನಾದಿ ಅನಂತ. ಹಾಗಾಗಿ ಇವುಗಳು ಯಾವಾಗ ಉಂಟಾದವು, ಇವುಗಳನ್ನು ಯಾರು ಯಾವಾಗ ಕ್ರಿಯೇಟ್ ಮಾಡಿದ್ರು, ಇವನ್ನ ಯಾರು ಯಾವಾಗ ನಿರ್ಮಾಣ ಮಾಡಿದ್ರು ಎನ್ನುವ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಅನಾದಿ ಅನಂತ. ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅನ್ನುವಂಥ ವಿಚಾರದಲ್ಲಿರೋದು ಇದೇ ಕಾನ್ಸೆಪ್ಟೇ. ಅಂದ್ರೆ ಅನಾದಿ ಅನಂತ. ಈ ಅನಾದಿ ಅನಂತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯೋಗ ಅಂತ ಇಟ್ಕೊಳ್ಳೋಣ, ಮಾಡಿದ್ರೆ ಗೊತ್ತಾಗ್ತದೆ. ಇದೊಂದು ಲೈನ್ ಇದೆ. ಈ ಲೈನಿನ ಬಿಗಿನಿಂಗ್ ಯಾವುದು ಹೇಳ್ಬೋದಾ ನೀವು? ಈ ಕಡೆ ಬೇಕಾದ್ರೆ ಹೇಳಿ, ಆ ಕಡೆ ಬೇಕಾದ್ರೆ ನಂಗೇನು ತೊಂದರೆ ಇಲ್ಲ. ಬಿಗಿನಿಂಗ್ ಹೇಳ್ಬೋದಲ್ವಾ? ಸೊ ವಿ ಸೇ ದಿಸ್ ಪಾಯಿಂಟ್ ಈಸ್ ದ ಬಿಗಿನಿಂಗ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಯಾಕೆ ಇದನ್ನ ನಾವು ಬಿಗಿನಿಂಗ್ ಅಂತ ಗುರುತಿಸಿದ್ವಿ ಅಂತಂದ್ರೆ, ಆ ಪಾಯಿಂಟ್ನ ಹಿಂದೆ ಲೈನ್ ಇಲ್ಲ. ಲಾಜಿಕ್ ಸರ್, ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಇದು ಬಿಗಿನಿಂಗ್ ಅಂತ ಹೇಳ್ಬಿಡಿ, ಹೆಂಗೆ ಬಿಗಿನಿಂಗ್ ಅಂತ ಹೇಳ್ತೀಯಾ? ಈ ಪಾಯಿಂಟಿನ ಹಿಂದೆ ಲೈನ್ ಇಲ್ಲದೆ ಇರುವುದರಿಂದ ದಟ್ ಇಸ್ ದ ಬಿಗಿನಿಂಗ್. ಸಪೋಸ್ ಈ ಲೈನು ಇಲ್ಲಿಂದ ಉದ್ದಕ್ಕೆ ಹೀಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಬಿಗಿನಿಂಗ್ ಯಾವುದು? ಅಂದ್ರೆ ಎಷ್ಟು ಹಿಂದಕ್ಕೆ ನಾವು ಹೋದ್ರೂ ಕೂಡ ಅದು ಇಲ್ಲದೇ ಇರುವಂತಹ ಒಂದು ಪಾಯಿಂಟ್ ಬಂದರೆ ಆದಿ. ಎಷ್ಟು ಹಿಂದೆ ಹೋದ್ರೂ ಕೂಡ ಲೈನ್ ಇದ್ದೇ ಇರುತ್ತೆ ಅಂತಂದ್ರೆ ಆ ಲೈನು ಈಗ ಅರ್ಥ ಮಾಡ್ತೀವಿ. ಅಂತ್ಯಕ್ಕೂ ಹಾಗೇನೆ. ಇದರ ಎಂಡ್ ಯಾವುದು? ಇದು ಬಿಗಿನಿಂಗ್ ಅಂತ ಇಟ್ಕೊಂಡ್ಮೇಲೆ ದಿಸ್ ಇಸ್ ದಿ ಎಂಡ್. ಈ ಪಾಯಿಂಟ್ ಯಾಕೆ ಎಂಡ್ ಆಯ್ತು? ನಂತರದಲ್ಲಿ ಲೈನ್ ಇಲ್ಲ, therefore that is the end. ಸಪೋಸ್ ಇಲ್ಲೂ ಕೂಡ ಈ ಲೈನ್ ಊದಕ್ಕೆ ಹೋಗ್ತಾ ಇದೆಯಪ್ಪ, ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಿ ಮುಗಿಯುತ್ತೆ ಅಂತೇಳಿ. ಎಷ್ಟೋದ್ರೂ ಕೂಡ ಮನೆ ಸಿಗ್ತಾ ಇಲ್ಲ, ಲೈನ್ ಇದ್ದೇ ಇದೆ. ಅವಾಗ ಏನ್ ಮಾಡ್ತೀವಿ? ಅನಂತ. ಅನಾದಿ ಅನಂತ ಪದ ನಮಗೆ ಗೊತ್ತಿದೆ, ಆದರೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಬೇಕಂತ ಹೀಗೆ. ಯಾವುದೋ ಒಂದು ಸೃಷ್ಟಿಯಾಯಿತು ಅಂತ ಹೇಳಿ ನಾವು ಹೇಳ್ಬೇಕಾದ್ರೆ, ಆ ಸೃಷ್ಟಿಯಾದಂತಹ ಮೊಮೆಂಟ್ ಇದೆಯಲ್ಲ, ಒಂದು ಕ್ಷಣ, ಆ ಕ್ಷಣದ ಮುಂಚೆ ಅದು ಇರಬಾರ್ದು, ಆವಾಗ ಅದು ಸೃಷ್ಟಿ ಆಯಿತು. ಹಾಗೇನೆ ಅಂತ್ಯ ಅಂತ ನಾವು ಹೇಳಬೇಕಾದ್ರೆ ಆ ಕ್ಷಣದ ನಂತರದಲ್ಲಿ ಅದು ಇರಬಾರ್ದು, ಹಾಗಾದ್ರೆ ಅದು ಅಂತ್ಯ. ಆದರೆ ಈ 3 ಅಸ್ತಿತ್ವಗಳಿದೆಯಲ್ಲ, ಯಾವುದು? ಅಣುಚೇತನ, ವಿಶ್ವಚೇತನ ಮತ್ತು ಜಡ ಅನ್ನುವಂಥದ್ದು, ಈ 3 ಕೂಡ ಅನಾದಿ ಅನಂತ. ಎಷ್ಟೇ ಹಿಂದಕ್ಕೆ ನೀವು ಹೋಗಿ ನೀವು ಈ 3 ಇಲ್ಲೇ ಇರತಕ್ಕಂಥ ಸ್ಥಿತಿಯೇ ಸಿಕ್ಕೋದಿಲ್ಲ. ಎಷ್ಟೇ ಮುಂದಕ್ಕೆ ನೀವು ಊಹೆ ಮಾಡಿ ಅಲ್ಲೂ ಕೂಡ ಈ 3 ಇಲ್ಲೇ ಇರತಕ್ಕಂಥದ್ದು ಸಿಕ್ಕೋದಿಲ್ಲ. ಹಾಗಾಗಿ ಈ 3 ಕೂಡ ಅನಾದಿ ಅನಂತವಾಗಿರತಕ್ಕಂಥ ಅಸ್ತಿತ್ವಗಳು. ಕೇಳೋದಿದೆಯಾ? ಅನಾದಿ ಅನಂತವಾಗಿರತಕ್ಕಂಥ ಅಸ್ತಿತ್ವಗಳು ಇವು. ಅಸ್ತಿತ್ವ ಅಂತ ಗೊತ್ತಾಗಬೇಕು ನಮಗೆ. ಅಂದರೆ ಅಣುಚೇತನ ವಿಶ್ವಚೇತನ ಆಗಲ್ಲ, ವಿಶ್ವಚೇತನ ಅಣುಚೇತನ ಆಗಲ್ಲ, ಚೇತನ ಜಡವಾಗಲ್ಲ, ಜಡ ಚೇತನವಾಗಲ್ಲ. ಜಡ ಜಡವಾಗೇ ಅನಾದಿ ಅನಂತ, ಅಣುಚೇತನ ಅಣುಚೇತನವಾಗಿಯೇ ಅನಾದಿ ಅನಂತ, ವಿಶ್ವಚೇತನ ವಿಶ್ವಚೇತನದ ಹಾಗೇನೇನೆ ಅನಾದಿ ಅನಂತ. ಈಗ ಅಣುಚೇತನ ವಿಶ್ವಚೇತನದಲ್ಲಿ ಒಂದಾಗುತ್ತೆ ಅಂತಂದ್ರೆ ಅಸ್ತಿತ್ವಗಳು ಎಷ್ಟು? 2 ಆಯಿತು, 3 ಅಲ್ಲ. ಯಾಕೆಂದ್ರೆ ಇದು ಅದರ ರೂಪಾಂತರ ಅಂತ. ಅದೇನೆ ನಾನು ಹೇಳಿದ್ದು. ಮಂಜಿನಗಡ್ಡೆ, ನೀರು, ನೀರಾವಿ ಅಂತ ನಾವು ಹೇಳಿದ್ರೆ ಇದು 3 ಒಂದ ಅಂತ. ದ್ರವ್ಯ ಒಂದೇ, ಸ್ಥಿತಿ ಬೇರೆ. ಹಾಗೆ ಈ ದ್ರವ್ಯ ಅಂತ ನಾವು ಲೆಕ್ಕ ಹಾಕುವಾಗ ಒಂದೇ ಲೆಕ್ಕ ಹಾಕಬೇಕು ನಾವು. ಅಣುಚೇತನವು ವಿಶ್ವಚೇತನವಾಗೋದು ಅಥವಾ ವಿಶ್ವಚೇತನವು ಅಣುಚೇತನವಾಗೋದು ಅನ್ನುವಂಥ ವಿಚಾರ ಇದ್ದರೆ ಅವೆರಡು 2 ದ್ರವ್ಯ ಅಲ್ಲ, ಒಂದೇ ಅಸ್ತಿತ್ವ. ದ್ರವ್ಯ ಅಂತ ಕರೆಯಲ್ಲ, ಅಸ್ತಿತ್ವ ಅಂತ ಕರಿತೀವಿ. ಒಂದೇ ಆಗೋದೇ ಇಲ್ಲ. ಇದು ಹೀಗೆ ಇರುತ್ತೆ, ಇದು ಹೀಗೆ ಇರುತ್ತೆ, ಇದು ಹೀಗೆ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೆ? ಅದೇ ಅನಾದಿ
ಅನಂತ ಅಂತಿದ್ರೆ ಇದು ಅಸ್ತಿತ್ವ ಅನ್ನೋಂಥ ಡೆಫಿನೇಷನ್ಗೆ ಫಿಟ್ ಆಗುತ್ತೆ. ಇನ್ನು ಏನು ಹೇಳ್ತಾ ಇದ್ದೀನಿ, ಇದು ನಿಮಗೆ ಅಪ್ಲಿಕೇಶನ್ ಎಲ್ಲಿ ಬರುತ್ತೆ ಅನ್ನೋದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೋತಾ ಹೋದಾಗ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತೆ. ಇವತ್ತು ನಮ್ಮ ಚಿಕ್ಕ ಮಕ್ಕಳು ಏನಿದ್ದಾರೆ, ನಮ್ಮ ಮುಂದಿನ ಜನಾಂಗದವರು ಏನು ಪ್ರಶ್ನೆ ಕೇಳ್ತಾರೆ, ಅವರೆಲ್ಲ ಪ್ರಶ್ನೆಗಳಿಗೂ ಹೈ ಕ್ಲಾಸ್ ಉತ್ತರ ಹೇಳಬಹುದು. ಬೇಕಾದಾಗ ಪರೀಕ್ಷೆ ಮಾಡೋದು, 1000 ಪ್ರಶ್ನೆ ಕೇಳಿ ಈ ಬೇಸಿಸ್ ಮೇಲೆ ಅದಕ್ಕೆ ಉತ್ತರ ಇದೆ ಸಿಗುತ್ತೆ. ಇದನ್ನ ನೀವು ಮನಸ್ಸಲ್ಲಿ ಸ್ಥಿರವಾಗಿ ಇಟ್ಕೊಂಡಾಗ ಆ ವಿಚಾರ ನಿಮಗೆ ಗೊತ್ತಾಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಅದ್ಭುತವಾಗಿ ಇತ್ತು ಅಲ್ವಾ? ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳನ್ನು ಕೇಳೋದಕ್ಕೆ ಮತ್ತೆ ಸಿಗೋಣ. ನಮಸ್ಕಾರ.